ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ವಿಷಯ ಏನಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಮಾಡ್ಕೊಳ್ಬೇಕು ಅಂತ ನನಗೆ ಬಹಳ ಗೊಂದಲ ಇತ್ತು. ಯಾವತ್ತು ಮಾಡೋದು 1ನೇ ತಾರೀಕು ಮಾಡಬೇಕಾ, 8ನೇ ತಾರೀಕು ಮಾಡಬೇಕಾ, ಮತ್ತೆ ಮುಂದೆ ಬರುವಂತಹ ಯಾವುದಾದ್ರು ಶುಕ್ರವಾರದಲ್ಲಿ ಆಚರಣೆ ಮಾಡಬೇಕಾ ಅಂಥೇಳಿ ಎಲ್ಲ ಗೊಂದಲಗಳಿಗೂ ಕೂಡ ಇವಾಗ ನನಗೆ ಉತ್ತರ ಸಿಕ್ಕಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು 8ನೇ ತಾರೀಕು ಮಾಡಿಕೊಂಡ್ರೇ ಸಮಂಜಸ ಅಂತೇಳಿ. ಯಾಕೆ 8ನೇ ತಾರೀಕೆ ಮಾಡಬೇಕು, ಯಾಕೆ 8ನೇ ತಾರೀಕು ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾಯಿದ್ರು ಅಂಥೇಳಿ ಸ್ವಲ್ಪ ವಿಚಾರ ಮಾಡೋಣ. ನ್ಯೂಮರಾಲಜಿಸ್ಟ್ಗಳು, ಸಂಖ್ಯಾಶಾಸ್ತ್ರಜ್ಞರು ಹೇಳ್ತಾ ಇರುವ ಪ್ರಕಾರ 8ನೇ ತಾರೀಕು ಶುಭ ಅಲ್ಲ. ತಾರೀಕು ನಂಬರ್ ಅನ್ನೋದು 8ನೇ ನಂಬರ್ ಅನ್ನೋದು ಶುಭ ಅಲ್ಲ. ಅದರಿಂದ ಅವತ್ತು ನಾವು ಮಾಡಬಾರ್ದು ಅನ್ನೋದು ಅವರ ವಾದ. ಮತ್ತು ಕೆಲವರು ಹೇಳೋ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವಂತಹ 2ನೇ ಶುಕ್ರವಾರ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದಿದ್ದು. ಇಷ್ಟು ದಿನ ಕೂಡ ಹಾಗೆ ನಡ್ಕೊಂಡು ಬಂದಿದೆ. ಈ ಸಲ ಏನಾಗಿದೆ, 2ನೇ ಶುಕ್ರವಾರ ಅನ್ನೋದು ಬೇಗನೆ ಬಂದ್ಬಿಟ್ಟಿದೆ. ಅಮಾವಾಸ್ಯೆ ಗುರುವಾರ ಆಯಿತು, ಅದಕ್ಕೆ ಮುಂದಿನ ಮತ್ತೆ ಮಾರನೆಯ ದಿನ ಶುಕ್ರವಾರ 1ನೇ ಶುಕ್ರವಾರ ಅನ್ನಿಸ್ಕೊಳ್ತು. ಆದರೆ ಅವತ್ತು ಕೂಡ ಸ್ವಲ್ಪ ಅಮಾವಾಸ್ಯೆ ಇತ್ತು. ಅದರ ಮುಂದಿನ ಶುಕ್ರವಾರ 2ನೇ ಶುಕ್ರವಾರ ಅನ್ನಿಸ್ಕೊಳ್ತು. ಆದರೆ ಮಾಡೋ ಹಾಗಿಲ್ಲ, ಕೆಲವರೆಲ್ಲ ಮಾಡ್ತಿದ್ದಾರಂತೆ, ಮಾಡಲಿ ಪರವಾಗಿಲ್ಲ. ಆದರೆ ಏನಕ್ಕೆ ಮಾಡಬಾರ್ದು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾಗಿರೋದು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪೌರ್ಣಮಿಗೆ ಬರುವಂತಹ ಮೊದಲ ಶುಕ್ರವಾರ. ಅಂದರೆ 8ನೇ ತಾರೀಕು ಶುಕ್ರವಾರ ಬಂದಿದೆ, 9ನೇ ತಾರೀಕು ಹುಣ್ಣಿಮೆ ಬಂದಿದೆ. ಆ ದಿನವೇ ವರಮಹಾಲಕ್ಷ್ಮಿಯನ್ನು ಆಚರಿಸಬೇಕು ಅನ್ನೋದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋಂತಹ ಪದ್ಧತಿ. ನನಗೆ ಅದು ಕ್ಲಾರಿಟಿ ಸಿಕ್ತು. ಹೌದು, ಅವತ್ತೇ ಮಾಡಬೇಕು. ಹುಣ್ಣಿಮೆಗೆ ಹಿಂದಿನ ದಿನ ಚತುರ್ದಶಿ ದಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. 8ನೇ ತಾರೀಕು ನಾವು ಯಾವುದೇ ನ್ಯೂಮರಾಲಜಿಯನ್ನು ನೋಡೋದು ಬೇಕಿಲ್ಲ. ಹಿಂದಿನಿಂದ ತಲೆಮಾರುಗಳಿಂದ ಪೌರಾಣಿಕ ಕಾಲದಿಂದ ಯಾವ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು, ಅದೇ ರೀತಿಯಾಗಿ ನಾವು ಕೂಡ 8ನೇ ತಾರೀಕನ್ನೇ ಆಚರಿಸೋಣ. ಅವತ್ತೇ ನಿಜವಾದ ವರಮಹಾಲಕ್ಷ್ಮಿ ಯಾವತ್ತು ಅಂತಂದರೆ 8ನೇ ತಾರೀಕಿನ ದಿನ. ಆದ್ದರಿಂದ ನಾನು ಕೂಡ 8ನೇ ತಾರೀಕನ್ನೇ ಆಚರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ದಿನ ಆಯಿತು. ನಾನು 10 ದಿವಸದಿಂದ, ಇದು ಅಮಾವಾಸ್ಯೆ ಆಯ್ತಲ್ಲ, ಆಗಿನಿಂದನೂ ಯೋಚನೆ ಮಾಡ್ಕೊಂಡು ಬಂದೆ, ಯಾವತ್ತು ಮಾಡೋದು ಅಂತ. ಯಾರನ್ನ ಕೇಳಿದ್ರು ಕೆಲವರು ಹೇಳ್ತಾರೆ 8ನೇ ತಾರೀಕು ಮಾಡಬಾರ್ದಂತೆ. ಹಾಗಾದರೆ 1ನೇ ತಾರೀಕು ಮಾಡ್ಬೋದಾ? 1ನೇ ತಾರೀಕು ಮಾಡೋಕ್ಕಾಗಲ್ಲ. ಯಾಕಂದರೆ 1ನೇ ತಾರೀಕು ಚತುರ್ದಶಿ ಇಲ್ಲ, ಅಥವಾ ಅದ್ರ ಮಾರನೇ ದಿನ ಹುಣ್ಣಿಮೆ ಬರ್ತಿಲ್ಲ, ಯಾವುದೂ ಬರ್ತಿಲ್ಲ. ಪಂಚಾಂಗದ ಪ್ರಕಾರ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ, ವ್ರತ ಮಾಡೋದಕ್ಕೆ ಪ್ರಶಸ್ತವಾದಂತಹ ದಿನ ಅದಾಗಿರೋದ್ರಿಂದ ನಾನು ಅವತ್ತೇ ಆಚರಣೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ಯಾವತ್ತು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಅದಕ್ಕೆ ಏನು ನೈವೇದ್ಯ ಮಾಡ್ಕೊಳ್ತೀನಿ ಅಂದರೆ, ಶಾವಿಗೆ ಪಾಯಸ ಮಾಡ್ತೀನಿ, ಇಲ್ಲ ಸಜ್ಜಿಗೆ ಮಾಡ್ತೀನಿ. ಎರಡರಲ್ಲಿ ಯಾವುದಾದ್ರು ಒಂದು ಮಾಡ್ಕೊಳ್ತೀನಿ. ಜೊತೆಗೆ ಸಕ್ಕರೆ ಕೊಬ್ಬರಿ ಅಂತೂ ಮಾಡಲೇಬೇಕು. ವರಮಹಾಲಕ್ಷ್ಮಿಯ ಹುಟ್ಟಿದ ದಿನ ಆಗಿರೋದ್ರಿಂದ ನಾವು ಸಕ್ಕರೆ ಕೊಬ್ಬರಿಯನ್ನು ಮಾಡಿ ಹಂಚಬೇಕಂತೆ. ಅದರಿಂದ ನಾನೇನು ಮಾಡ್ತೀನಿ, ಅಮ್ಮ ಕೂಡ ಹಾಗೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಅಷ್ಟೇ, ಅವರು ಸಕ್ಕರೆ ಕೊಬ್ಬರಿಯನ್ನು ಮಾಡಿ ಇಟ್ಕೊಳ್ತಾರೆ. ನಾನು ಅವರಿಂದನೇ ಕಲ್ತಿರೋದು. ಸಕ್ಕರೆ ಕೊಬ್ಬರಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಡ್ತೀನಿ. ಇನ್ನು ಉಳಿದಿರೋದು ಹಣ್ಣುಗಳು. ಎಲ್ಲ ಥರದ ಹಣ್ಣುಗಳು ಕೂಡ ಈಗ ಮಾರ್ಕೆಟ್ಗೆ ಬಂದ್ಬಿಡುತ್ತೆ. ಬಹಳಷ್ಟು ಹಣ್ಣುಗಳನ್ನು ಮಾರ್ಕೆಟಲ್ಲಿ ನೋಡೋದಿಲ್ಲ. ಇಷ್ಟು ದಿನದವರೆಗೂ ಬರೀ ಮಾವಿನ ಹಣ್ಣಿರುತ್ತೆ, ಅಥವಾ ಜಾಮೂನ್ ಹಣ್ಣಿರುತ್ತೆ, ನೇರಳೆ ಹಣ್ಣಿರುತ್ತೆ. ಬೇರೆ ಹಣ್ಣುಗಳನ್ನು ನಾವು ನೋಡೋದಕ್ಕೆ ಸಿಗಲ್ಲ. ಆದರೆ ವರಮಹಾಲಕ್ಷ್ಮಿ ಬರ್ತಾ ಇದ್ದಂಗೆ ಮಾರ್ಕೆಟಲ್ಲಿ ಹಣ್ಣುಗಳ ಮೇಳನೇ ಇರುತ್ತೆ. ಪ್ರತಿಯೊಂದು ಹಣ್ಣುಗಳನ್ನು ನಾವು ಅವಾಗ ನೋಡ್ಬೋದು. ಮಕ್ಕಳುಗಳಿಗೆ ಎಷ್ಟು ಹಣ್ಣುಗಳ ಪರಿಚಯ ಇರಲ್ಲ. ಮರ್ಸೇಬು ಅಂದರೆ ಈಗಿನ ಮಕ್ಕಳುಗಳಿಗೆ, ಎಷ್ಟೋ ಮಕ್ಕಳುಗಳಿಗೆ ಗೊತ್ತೇ ಇಲ್ಲ. ಅವತ್ತಿನ ದಿನ ಅದನ್ನು ತಂದಿಡಿ, ನಾನಂತೂ ತಂದೇ ತರ್ತೀನಿ. ಮರ್ಸೇಬನ್ನ ಮರೆಯೋದೇ ಇಲ್ಲ, ಮರ್ಸೇಬು ತರೋದನ್ನು. ಹೀಗೆ ಎಲ್ಲ ರೀತಿಯ ಹಣ್ಣುಗಳನ್ನು ತಗೊಂಡು ಬಂದು ದೇವ್ರಿಗೆ ಇಟ್ಟು ಪೂಜೆಯನ್ನು ಮಾಡ್ತೀನಿ. ಕೆಲವರು ಹೇಳ್ತಾರೆ, ನಮ್ಮ ಒಡವೆಗಳನ್ನು ದೇವಿಗೆ ಹಾಕಬೇಕು ಅಂತ.
ಆದರೆ ಕೆಲವರು ಹೇಳ್ತಾರೆ ಇಲ್ಲ, ನಮ್ಮ ಒಡವೆಗಳನ್ನು ದೇವಿಗೆ ಹಾಕೋದಕ್ಕಿಂತ ನೀವು ಹಾಕ್ಕೊಡಿ ಅಂತ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಇಲ್ಲ. ಅಮ್ಮ ಒಡವೆಗಳನ್ನ ಹಾಕ್ತಾರೆ, ಒಂದೆರಡು ಒಡವೆಗಳನ್ನ ಅವ್ರು ಹಾಕ್ತಾರೆ. ನಾನು ಯಾವುದೇ ರೀತಿಯ ಒಡವೆಗಳನ್ನು ಹಾಕೋದಿಲ್ಲ. ನಾನು ಹಾಕೋದು ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಹಾಕಿದ್ರೆ ಸಾಕು, ಎಲ್ಲ ಒಡವೆಗಳನ್ನು ದೇವಿಗೆ ಹಾಕಿದಷ್ಟೇ ಪುಣ್ಯ ನಮಗೆ ದೊರಿಬೇಕು ಅಂತ ಅಂದರೆ ಗೆಜ್ಜೆ ವಸ್ತ್ರ ಹಾಕಬೇಕಂತೆ. ಅದಕ್ಕೂ ಅಷ್ಟೇ, ಗಣೇಶನಿಗೂ ಅಷ್ಟೇ, ಗಣಪತಿಯನ್ನು ಪೂಜೆ ಮಾಡುವಾಗಲೂ ಅಷ್ಟೇ, ಗೆಜ್ಜೆ ವಸ್ತ್ರವನ್ನು ಹಾಕಿಬಿಟ್ರೆ ನಾವು ಒಡವೆಗಳನ್ನು ಅರ್ಪಿಸಿದಂತೆಯೇ ಅಷ್ಟೇ ಪುಣ್ಯ ನಮಗೆ ಲಭಿಸುತ್ತೆ. ಗೆಜ್ಜೆ ವಸ್ತ್ರದಲ್ಲೇ ಪುಣ್ಯ ಇರೋವಂಥದ್ದು. ಯಾರು ಅದನ್ನು ಮರಿಬೇಡಿ. ಯಾರು ಮರೆಯಲ್ಲ, ಗೊತ್ತು ನನಗೆ, ಎಲ್ಲರೂ ಹಾಕ್ತಾರೆ. ಆದರೆ ಕೆಲವರು ಅಂದ್ಕೊಳ್ತಾರೆ ಒಡವೆ ಹಾಕಲೇಬೇಕು ಅಂತ. ಒಡವೆ ಹಾಕೋಕ್ಕಾದರೂ ಹಾಕ್ಬೋದು, ಒಡವೆ ಇಲ್ಲ ಅಂತಂದರೂ ಹಾಕೋದು ಬೇಕಿಲ್ಲ. ಹೇಳಿದ್ನಲ್ಲ, ಹತ್ತಿನಲ್ಲಿ ಮಾಡಿದಂತಹ ಗೆಜ್ಜೆ ವಸ್ತ್ರ ಏನಿದೆ ಅದನ್ನು ಹಾಕಿದ್ರೇ ಬಹಳ ಕೋಟಿ ಕೋಟಿ ಪುಣ್ಯ ನಮಗೆ ಬರುತ್ತೆ. ಈ ರೀತಿ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ತೀನಿ ನಾನು. ಅಷ್ಟೊಂದು ಆಡಂಬರವಾಗಿ ಏನೂ ಇರೋದಿಲ್ಲ, ಸರಳವಾಗಿ ಆಚರಿಸ್ತೀನಿ. ಯಾವ ರೀತಿ ನಾನು ಆಚರಿಸ್ಕೊಂಡು ಬರ್ತಾಯಿದ್ದೀನಿ ಹಿಂದಿನಿಂದ, ಅದೇ ರೀತಿ ಆಚರಿಸ್ಕೊಂಡು ಬರ್ತೀನಿ. ಮೊದಲೆಲ್ಲ ಸೀರೆ ಇಡ್ತಾಯಿದ್ದೆ. ಸೀರೆ ಉಡಿಸೋದಿಲ್ಲ ನಾವು ಉಡಿಸೋದಿಲ್ಲ. ಅಮ್ಮನೂ ಉಡಿಸಲ್ಲ, ನಾವು ಉಡಿಸಲ್ಲ. ಅಮ್ಮ ಹೇಳ್ಕೊಟ್ಟಂಗೆ ನಾನು ಮಾಡೋದು. ನನ್ನ ಅದೇನಿಲ್ಲ. ಅಮ್ಮ ಯಾವ ರೀತಿ ಮಾಡ್ತಾಯಿದ್ರು, ನಾವು ಚಿಕ್ಕವರಿಂದ ಹೇಗೆ ಮಾಡ್ಕೊಂಬರ್ತಾ ಇದ್ದಾರೆ ಅವರು, ಅದೇ ರೀತಿಯೇ ನಾನು ಕೂಡ ಮಾಡೋದು. ಸೀರೆನ ನಾನು ತಗೊಂಬಂದು ಒಂದು ತಟ್ಟೆನಲ್ಲಿ ಇಡ್ತೀನಿ. ಸೀರೆ, ಬಳೆ ಎಲ್ಲನೂ ಇಡಬೇಕು ಅವತ್ತು. ಈ ವರ್ಷ ಇನ್ನೂ ತಂದಿಲ್ಲ ಸೀರೆನ, ನೋಡೋಣ, ಆದರೆ ತೊಗೊಂಬರ್ತೀನಿ, ಇಲ್ಲಾಂದರೆ ಹಾಗೆ ಪೂಜೆ ಮಾಡ್ತೀನಿ. ಮೊದಲೆಲ್ಲ ಇಟ್ಟಿದ್ದೀನಿ, ಒಂದು ಅಷ್ಟು ವರ್ಷಗಳು ಇಡಬೇಕು ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಆಮೇಲಿಂದ ಯಾವಾಗಲಾರೋ ಬೇಕಾದಾಗ ಇಡೋದು. ವರಮಹಾಲಕ್ಷ್ಮಿ ಹಬ್ಬವನ್ನು ನೀವೆಲ್ಲ ಯಾವ ರೀತಿ ಆಚರಿಸ್ತೀರಾ, ಯಾವ ದಿನ ಆಚರಿಸ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ. ಇವತ್ತು ಕೂಡ ಸಂಪತ್ತಿನ ಶುಕ್ರವಾರ, 2ನೇ ಶುಕ್ರವಾರ. ಎಲ್ಲರಿಗೂ ಕೂಡ ಸಂಪತ್ತನ್ನು ಕರುಣಿಸಲಿ ಲಕ್ಷ್ಮಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪೂಜಾ ಸಮಯವನ್ನು ನೋಡೋಣ. 8ನೇ ತಾರೀಕು ಬೆಳಗ್ಗೆ 6:30ರಿಂದ 8:45 ಒಳಗೆ ಏನು ಸಮಯ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ. ಆ ಒಂದು ಶುಭ ಗಳಿಗೆ ಇದೆ, ಸಿಂಹ ಲಗ್ನ ಇದೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋಣ.